ಈಗ ಸಿದ್ದರಾಮಯ್ಯನವರ ಬೀಳ್ಕೊಡುಗೆ ಸಮಾರಂಭಕ್ಕೆ ಏನಾದರೂ ಮುಹೂರ್ತ ಟೈಮ್ ಫಿಕ್ಸ್ ಆಗಿದೆಯಾ? ನೀವು ಇಡೀ ಕರ್ನಾಟಕ ರಾಜಕೀಯ ಇತಿಹಾಸ ನೋಡಿ, ಯಾವಾಗ ಯಾವ ಸಂದರ್ಭದಲ್ಲಿ ಪಕ್ಷದ ಒಳಗಡೆ ಇಂಥ ಭಿನ್ನಮತ ಬಂತು, ಆ ಪಕ್ಷ ಮುಳುಗೋಗಿದೆ. ಕಾಂಗ್ರೆಸ್ ಹಲವು ಬಾರಿ ಆಗಿದೆ, ಬಿಜೆಪಿ ಆಗಿದೆ, JDS ಆಗಿದೆ, ಜನತಾ ಪರಿವಾರ ಆಗಿದೆ. ಒಂದು ವೇಳೆ ಹೈಕಮಾಂಡ್ ಮುಖ್ಯಮಂತ್ರಿಯವರನ್ನ ಬದಲಾಯಿಸಲೇಬೇಕು ಅನ್ನೋ ತೀರ್ಮಾನಕ್ಕೆ ಬಂದ್ರೆ ಯಾವುದೇ ಕಾರಣಕ್ಕೂ ಅಹಿಂದ ವರ್ಗಗಳಲ್ಲೇ ಮತ್ತೆ ಮುಖ್ಯಮಂತ್ರಿ ಆಗಬೇಕು. ಆದರೆ ಈ ಬಾರಿ ನಾನು ಇನ್ನು ಮೇಲೆ ಇದೆ ಲಾಸ್ಟ್ ಟೈಮ್, ನಾನು ಇನ್ನು ಮೇಲೆ ನಾನು ಮುಖ್ಯಮಂತ್ರಿ ಮಾಡಿ ಅಂತ ಕೇಳಲ್ಲ ಅನ್ನೋ ಸಂದೇಶ ಕೂಡ ಕೊಟ್ಟಿದ್ದಾರೆ ಅನ್ನೋ ಮಾಹಿತಿ ಇದೆ. ಸರ್, ಈಗ ಅವರಿಗೆ ನೀವು ಹೇಳಿದ್ರಿ ಗೌರವಯುತವಾದ ಬೀಳ್ಕೊಡುಗೆ ಸಿದ್ದರಾಮಯ್ಯನವ್ರಿಗೆ ಕೊಡಬೇಕು ಅನ್ನೋದಾದ್ರೆ, ಗೌರವಯುತ ಅಂದ್ರೆ ಏನು? ಅವ್ರನ್ನ ಮೋದಿ ವರ್ಸಸ್ ಸಿದ್ದರಾಮಯ್ಯ ಅನ್ನೋ ಲೆವೆಲ್ಗೆ ಏನಾದರೂ ಬೆಳೆಸಕ್ಕಾಗತ್ತೆ? ಸಿದ್ದರಾಮಯ್ಯನವ್ರ ಬಗ್ಗೆ ಹೆಂಗ್ ಮಾತಾಡೋರು ಇವರು? ನಾಳೆ ಸಚಿವರುಗಳೆಲ್ಲ ಯಾವ ಲೆಕ್ಕ ಇವರಿಗೆ? ಇಲ್ಲಿಂದ ಒಂದು 6-8 ತಿಂಗಳಲ್ಲಿ ಸರ್ DK ಶಿವಕುಮಾರ್ ಏನೂ ಇಲ್ಲ ಅಂದ್ರೆ ಕನಿಷ್ಠ ಒಂದು 20 ಬಾರಿ ದೆಹಲಿಗೆ ಹೋಗಿದ್ದಾರೆ. 20 ಬಾರಿ ಹೋಗೋದ್ರಲ್ಲಿ ಒಂದು 13-14 ಬಾರಿ ಅವರಿಗೆ ರಾಹುಲ್ ಗಾಂಧಿ ಅಥವಾ ಹೈಕಮಾಂಡ್ ಭೇಟಿ ಮಾಡ್ಲಿಕ್ಕೆ ಸಾಧ್ಯನೇ ಆಗಿಲ್ಲ. ನಿನ್ನೆ ಕೂಡ ಅವ್ರು ನಾನು ಗಾಳಿ ಕುಡಿಯೋಕೆ ಹೋಗಿಲ್ಲ, ನಾನು ರಾಜಕಾರಣ ಮಾಡಕ್ಕೆ ಬಂದಿದ್ದೀನಿ ಅಂತಾರೆ. ಸ್ಟಿಲ್ ವಾಟ್ ದೇ ಬಿಲೀವ್ ಸಿದ್ದರಾಮಯ್ಯ ಗುಂಪ್ರವರು ಅಂದರೆ ಶಾಸಕಾಂಗ ಪಕ್ಷದಲ್ಲಿ DK ಶಿವಕುಮಾರ್ಗೆ ಬಹುಮತ ಇಲ್ಲ. ಹಾಗಾದ್ರೆ ಸರ್, ಈಗಿನ ರಾಜಕೀಯ ಬೆಳವಣಿಗೆಗಳ ಆಧಾರದ ಮೇಲೆ DK ಶಿವಕುಮಾರ್ ಮುಖ್ಯಮಂತ್ರಿ ಆಗುವ ಪ್ರತಿಶತ ಸಾಧ್ಯತೆ ಎಷ್ಟು? ನಾನು ಒಂದು ಮಾತು ಹೇಳ್ತೀನಿ, ನಾನು ಅವರಿಬ್ಬರು ಆಗಲ್ಲ. ಲೇಡೀಸ್ ಆ್ಯಂಡ್ ಜೆಂಟಲ್ಮೆನ್, ಕರ್ನಾಟಕದ ಮುಖ್ಯಮಂತ್ರಿ ಬದಲಾವಣೆಯ ವಿಚಾರ ಈಗ ಕರ್ನಾಟಕದ ರಾಜಕಾರಣ ದೆಹಲಿಗೆ ಶಿಫ್ಟ್ ಆಗಿದೆ. DK ಶಿವಕುಮಾರ್ ಸುಂಟ್ರಗಾಳಿ ಥರ ದೆಹಲಿಯಲ್ಲಿ ಓಡಾಡ್ತಾ ಇದ್ದಾರೆ. ನಾವು ಬಂದಿರೋದು ಗಾಳಿ ಕುಡಿಯೋಕಲ್ಲರಿ, ರಾಜಕೀಯ ಮಾಡೋದಕ್ಕೆ ಅನ್ನೋದು ಬೇರೆ ಹೇಳಿದ್ದಾರೆ. ಹಾಗಾದರೆ DK ಶಿವಕುಮಾರ್ ರಾಜಕಾರಣ ಏನು? ದೆಹಲಿಯಲ್ಲಿ ಏನೇನು ಮೇಜರ್ ಡೆವಲಪ್ಮೆಂಟ್ಸ್ಗಳು ಆಗ್ತಾ ಇದ್ದಾವೆ? ಮುಖ್ಯಮಂತ್ರಿ ಬದಲಾವಣೆ ವಿಚಾರದಲ್ಲಿ ಹೈಕಮಾಂಡ್ ಏನಾದರೂ ಒಂದು ತೀರ್ಮಾನಕ್ಕೆ ಬಂದಿದೆಯಾ? ಈ ಎಲ್ಲ ವಿಚಾರಗಳ ಬಗ್ಗೆ ಮಾತನಾಡಲಿಕ್ಕೆ ಇವತ್ತು ಫೋಕಸ್ ಟಿವಿ ಎಡಿಟೋರಿಯಲ್ ಡೈರೆಕ್ಟರ್ ಶ್ರೀ ಶಶಿಧರ್ ಭಟ್ ಸರ್ ನಮ್ಮ ಜೊತೆಗಿದ್ದಾರೆ. ಬನ್ನಿ, ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಎಸ್ ಸರ್, ಈಗ ನಮ್ಮ ಕರ್ನಾಟಕ ಪಾಲಿಟಿಕ್ಸ್ ಡೆಲ್ಲಿಗೆ ಶಿಫ್ಟ್ ಆಗಿದೆ. ಏನಿದೆ ಸರ್ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ನಿಮ್ಮ ಹತ್ರ? ಒಂದು ಬಹಳ ಮಹತ್ತರವಾದ ಬೆಳವಣಿಗೆಗಳಾಗ್ತಾ ಇವೆ. ದ ಫಸ್ಟ್ ಥಿಂಗ್, ಕಾಂಗ್ರೆಸ್ನ ಒಳಗಡೆ. ಸೊ ಯಾವಾಗ ಉಪಚುನಾವಣೆಯ ಮತದಾನ ಮುಗೀತೋ ಅವತ್ತಿನಿಂದ ಇದ್ದಕ್ಕಿದ್ದ ಹಾಗೆ ರಾಜಕಾರಣ ಗರಿಕೆದರುತ್ತಾ ಹೋಯಿತು. ಎಸ್. ಸೊ ಈಗ ಬರುತ್ತಿರುವ ಮಾಹಿತಿಯ ಪ್ರಕಾರ ಉಪಮುಖ್ಯಮಂತ್ರಿಗಳು DK ಶಿವಕುಮಾರ್ ಸ್ಪಷ್ಟವಾಗಿ ಹೈಕಮಾಂಡ್ನಿಂದ ಉತ್ತರವನ್ನು ಬಯಸ್ತಾ ಇದ್ದಾರೆ. ಸೊ ಅದರ ಜೊತೆಗೆ ಅವರು ಕೇಂದ್ರ ಸಚಿವರ ಜೊತೆ ಒಬ್ಬರ ಜೊತೆ ಮಾತಾಡ್ತಾ ಇದ್ರಂತೆ. ಆವಾಗ ಮಾತಾಡ್ತಾ ಇದ್ದಾಗ ಹೇಗೆ ಗೊತ್ತು ನನಗೆ ಹೇಗೆ ಅವ್ರನ್ನ ಎಕ್ಸಿಟ್ ಮಾಡಬೇಕು ಅನ್ನುವ ಮಾತನ್ನು ಹೇಳಿದ್ರೆ ಅಂತ ವರದಿ ಇದೆ. ಸೊ ಈ ನಡುವೆ ಸಿದ್ದರಾಮಯ್ಯನವ್ರಿಗೆ ಹಾಗಾದ್ರೆ ಸರ್, ಈಗ ಸಿದ್ದರಾಮಯ್ಯನವರ ಬೀಳ್ಕೊಡುಗೆ ಸಮಾರಂಭಕ್ಕೆ ಏನಾದರೂ ಮುಹೂರ್ತ ಟೈಮ್ ಫಿಕ್ಸ್ ಆಗಿದೆಯಾ? ಅದೇ ಈ ಬೀಳ್ಕೊಡುಗೆಯ ಬಗ್ಗೆನೇ ಎಕ್ಸಿಟ್ ಅನ್ನುವ ಮಾತನ್ನ ಅವ್ರು ಹೇಳ್ತಿದ್ದಾರೆ. ಈ ಮುಖ್ಯಮಂತ್ರಿಗಳ ಸುತ್ತ ಇರುವವರು ಹೇಳೋದೇನು ಅಂದ್ರೆ, ಒಂದು ಗೌರವಾನ್ವಿತವಾದ ಬೀಳ್ಕೊಡುಗೆ ಬೇಡವಾ ಸಿದ್ದರಾಮಯ್ಯನವರಿಗೆ? ನೀವು ಏಕಾಏಕಿಯಾಗಿ ಮಾಡೋದಕ್ಕಾಗತ್ತಾ ಅಂತ. ಅಂದ್ರೆ ಮುಖ್ಯಮಂತ್ರಿಗಳು ಒಂದು ಗೌರವಾನ್ವಿತವಾದ ಬೀಳ್ಕೊಡುಗೆಯನ್ನು ಬಯಸ್ತಾ ಇದ್ದಾರೆ. ಅಂದ್ರೆ ಯಾವ ರೀತಿ ಗೌರವಾನ್ವಿತ ಅಂತ? ಅದನ್ನ ಗೌರವಾನ್ವಿತವಾದ ಈ ಬೀಳ್ಕೊಡುಗೆ ಏನಿದೆ, ಇದನ್ನ ಇವರು ಎಕ್ಸಿಟ್ ಅನ್ನುವ ರೀತಿಯಲ್ಲಿ DK ಶಿವಕುಮಾರ್ ಅವರು ವಿಶ್ಲೇಷಣೆ ಬಹಳ ಅಜಗಜಾಂತರ ಅಂದ್ರೆ ಎಕ್ಸಿಟ್ಗೆ ಮತ್ತೆ ಬೀಳ್ಕೊಡುಗೆ ಅಂದ್ರೆ ಕಳುಹಿಸಿ ಕೊಡುವುದು ಒಂದು ಕಡೆ, ಇವ್ರನ್ನ ನಾನು ಕಳಿಸ್ತೀನಿ ಹೇಗೆ ಅನ್ನೋ ಅರ್ಥದಲ್ಲಿ DK ಶಿವಕುಮಾರ್ ಎಕ್ಸಿಟ್ ಅಂದ್ರೆ ಹೊರಗೆ ಹಾಕೋದು. ಅದೇ ರೀತಿ ಮಾತಾಡ್ತಿದ್ದಾರೆ. ಇವರು ಹೇಳ್ತಾ ಇರೋದು, ಎಸ್ ನಾನು ಇಷ್ಟು ವರ್ಷ ಪಕ್ಷದಲ್ಲಿ ಇದ್ದೀನಿ, ಹೇಗೆ ನನ್ನ ಕಳಿಸ್ತೀರಿ ಅನ್ನೋ ಪ್ರಶ್ನೆ. ಅಂದ್ರೆ ಒಟ್ಟಾರೆ ಈ ಬೆಳವಣಿಗೆ ಏನು ಅಂತಂದ್ರೆ, ಈಗಾಗಲೇ ದೆಹಲಿಯಲ್ಲಿರುವಂಥ DK ಶಿವಕುಮಾರ್ ಅವರು ಇವತ್ತು ಬೇರೆ ಬೇರೆ ಕೇಂದ್ರ ಸಚಿವರನ್ನ ಭೇಟಿ ಮಾಡ್ತಾ ಇದ್ರು, ರಾಜನಾಥ್ ಸಿಂಗ್ ಅವರನ್ನ ಭೇಟಿ ಮಾಡಿದ್ರು. ಸೊ ನಿನ್ನೆ ಹೈಕಮಾಂಡ್ ಭೇಟಿ ಮಾಡಿದ್ದೀನಿ ಅಂತಂದ್ರು, ಯಾರನ್ನ ಅನ್ನೋ ಮಾತನ್ನು ಹೇಳಿಲ್ಲ. ಕೆಲವು ಮಾಹಿತಿಗಳ ಪ್ರಕಾರ, ನನಗೆ ಬಂದಿರುವ ಮಾಹಿತಿಯ ಪ್ರಕಾರ, ಅವರು ಮತ್ತೆ ರಾಹುಲ್ ಗಾಂಧಿ ಅವರ ಅಪಾಯಿಂಟ್ಮೆಂಟ್ ಕೇಳಿದ್ದಾರೆ. ಸೊ ನಾನು ನಿಮ್ಮನ್ನ ನೋಡಬೇಕು ಅಂತ. ಬಟ್ ಈ ಬಾರಿ ಅವ್ರಿಗೆ ಒಂದು ಎಶ್ಯೂರೆನ್ಸ್ ಸಿಕ್ಕಿದೆ ಅಂತ ಹೇಳಲಾಗ್ತಾ ಇದೆ. ಸೊ ಡೇಟ್ 24ರ ನಂತರ ಅಂತ ಹೇಳಿ, ಯಾವ 24 ಗೊತ್ತಿಲ್ಲ ನನಗೆ. ಸೊ 24ರ ನಂತರ ಭೇಟಿ ಮಾಡಿ ಅಂತ ಹೇಳಿದ್ದಾರೆ ಅನ್ನೋ ಮಾಹಿತಿ ಇದೆ. ಸೊ ಹಾಗಿದ್ರೆ ರಾಹುಲ್ ಗಾಂಧಿ ಅವರು ಭೇಟಿ ಮಾಡಿದ್ರೆ ಒಂದು ಇವರಿಗೆ ಪಾಸಿಟಿವ್ ಆದ ಒಂದು ಸಿಗ್ನಲ್ ಅಲ್ಲ ಸರ್. ಈಗ ಅವರಿಗೆ ನೀವು ಹೇಳಿದ್ರಿ ಗೌರವಯುತವಾದ ಬೀಳ್ಕೊಡುಗೆ ಸಿದ್ದರಾಮಯ್ಯನವ್ರಿಗೆ ಕೊಡಬೇಕು ಅನ್ನೋದಾದ್ರೆ, ಗೌರವಯುತ ಅಂದ್ರೆ ಏನು? ಅವ್ರನ್ನ ಮೋದಿ ವರ್ಸಸ್ ಸಿದ್ದರಾಮಯ್ಯ ಅನ್ನೋ ಲೆವೆಲ್ಗೆ ಏನಾದರೂ ಬೆಳೆಸಕ್ಕಾಗತ್ತೆ? ನನಗನ್ಸುತ್ತೆ ಗೌರವಯುತ ಬೀಳ್ಕೊಡುಗೆ ಕೊಡಬೇಕು ಅಂದ್ರೆ ನಾನು 5 ವರ್ಷ ಪೂರೈಸಿ ನಾನು ಕಳಿಸ್ಕೊಡಿ ಅಂತಿರ್ಬೋದು. ಐ ಡೋಂಟ್ ನೋ.
ಸೊ ಅಂದ್ರೆ ಎಲ್ಲಿ ಎಷ್ಟೇ ಸುತ್ತಿ ಏನೇ ನೋಡಿದ್ರು ಹೊಂಕಣ ಸುತ್ತಿ ಮೈಲಾರಕ್ಕೆ ಬರೋ ಆದ್ರೆ ಈ ಬೆಳವಣಿಗೆ ನೋಡಿ 2 ದಿನದ ಹಿಂದಿಂದ ಯಾಕೆ ತೀವ್ರ ರೂಪದ ಬೆಳವಣಿಗೆ ಆಯ್ತು ಅಂದ್ರೆ ಮುಖ್ಯಮಂತ್ರಿಗಳು ತಮ್ಮ ಆಪ್ತ ಸಚಿವರ ಜೊತೆ ಚರ್ಚೆ ಮಾಡ್ತಾರೆ, ಲೇಟ್ ನೈಟ್ ಪೊಲೀಸ್ ಇದನ್ನು ಬಿಡ್ತಾರೆ, ಏಕಾಂಗಿಯಾಗಿ ಲೇಟ್ ನೈಟ್ ಮೀಟಿಂಗ್ ಮಾಡ್ತಾರೆ. ಅದಾದ ತಕ್ಷಣ ಮರುದಿವಸ ಡಿ ಕೆ ಶಿವಕುಮಾರ್ ಡೆಲ್ಲಿಗೆ ಹಾರ್ತಾರೆ. ಸೊ ಅದು ಶೆಡ್ಯೂಲ್ಡ್ ಹೌದಾ ಅಲ್ವೋ ಅನ್ನೋದು ಬೇರೆ. ಸೊ ಶೆಡ್ಯೂಲ್ ಮಾಡ್ಕೋತಾರೆ ಅವರು. ಸೊ ಹೋದ ತಕ್ಷಣ ನಾನು ಇಲ್ಲಿ ಗಾಳಿ ಕುಡಿಯೋಕೆ ಬಂದಿಲ್ಲ ಅಂತಾರೆ. ಈ ಗಾಳಿ ಕುಡಿಯೋಕೆ ಬಂದಿಲ್ಲ ಅನ್ನೋದು ಅವರು ಅದನ್ನ ಅಹಂಕಾರದಿಂದ ಹೇಳಿದ್ರು, ಫ್ರಸ್ಟ್ರೇಷನ್ ಇಂದ ಹೇಳಿದ್ರು, ತಮ್ಮ ಆತ್ಮವಿಶ್ವಾಸದಿಂದ ಹೇಳಿದ್ರು. ಡಿಸೈಡ್. ಬಟ್ ನಿನ್ನೆ ಅವ್ರ ಬಾಡಿ ಲ್ಯಾಂಗ್ವೇಜ್ ನೋಡಿದಾಗ ಸ್ವಲ್ಪ ಖುಷಿ ಇದ್ದಾಗಿತ್ತು. ಹೌದು. ಸೊ ಬಾಡಿ ಲ್ಯಾಂಗ್ವೇಜ್ ಅವ್ರ ತಮ್ಮ ಹೋಗಿ ಬೇರೆ ಅಲ್ಲ ಸರ್, ಏನಾಗಿತ್ತು ಅಂದ್ರೆ ಈಗ ಶಾಸಕರುಗಳ ಪೀಕಲಾಟ ಇವರಿಬ್ಬರ ಮಧ್ಯದಲ್ಲಿ ಹೆಂಗಾಗ್ಬಿಟ್ಟಿದೆ ಅಂದ್ರೆ, ಒಂದ್ ಕಡೆ ಡಿ ಕೆ ಶಿವಕುಮಾರ್ ಅವರು ಈ ಅಗ್ರೆಸಿವ್ನೆಸ್, ಈಗ ಸಿದ್ದರಾಮಯ್ಯನವ್ರ ಬಗ್ಗೆನೇ ಹಿಂಗ್ ಮಾತಾಡೋರು ಇವರು, ನಾಳೆ ಸಚಿವರುಗಳೆಲ್ಲ ಯಾವ ಲೆಕ್ಕ ಇವರಿಗೆ? ಅದನ್ನೇ ಆ ಶಾಸಕರೆಲ್ಲ ಯಾವ ಲೆಕ್ಕ? ಅದನ್ನೇ ಡಿ ಕೆ ಶಿವಕುಮಾರ್ ಬಗ್ಗೆ ಅದೇ ಮಾತನ್ನ CM ಇಬ್ರಾಹಿಂನಿಂದ ಹಿಡಿದು ಹಳವರು ಹೇಳಿದ್ದಾರೆ. ಸ್ವಲ್ಪ ಅಹಂಕಾರವನ್ನು ಬಿಡಬೇಕು ಅವರು. ಸೊ ಒಂದೊಂದ್ಸಲ ಏನಾಗುತ್ತೆ ಅಂದ್ರೆ ಈ ಅಹಂಕಾರ ಅನ್ನುವುದು ಅವ್ರ ವ್ಯಕ್ತಿತ್ವದ ಭಾಗ ಆಗಿರುತ್ತೆ. ಕೆಲವೊಮ್ಮೆ ಅದ್ ನೋಡಿದ್ರೆ ಅಹಂಕಾರ ರೀತಿ ಕಾಣುತ್ತೆ. ಅವ್ರ ಇಡೀ ಬಿಹೇವಿಯರ್ ಆ ರೀತಿ ಇರುತ್ತೆ. ಅದು ನೀವು ಯಾವ ಕಲ್ಚರ್ ಇಂದ ಬರ್ತೀರಿ, ಹೇಗ್ ಬರ್ತೀರಿ, ನಿಮ್ ಹಿನ್ನೆಲೆ ಏನು, ಆಯ್ತಾ, ನಿಮ್ ಸಂಸ್ಕೃತಿ ಏನು, ಟೀಮಲ್ಲಿ ಯಾರ್ಯಾರು ಇರ್ತಾರೆ, ನಾವ್ ಯಾರ ಜೊತೆಗೆ ಇರ್ತೀವಿ ಅಲ್ವಾ, ಜೊತೆಗೆ ಇರುವವರು ನಮ್ಮನ್ನು ರೂಪಿಸ್ತಾ ಹೋಗ್ತಾರೆ. ಇದೆಲ್ಲ ಕಾರಣಗಳಿರ್ಬೋದು. ಸೊ ಡಿ ಕೆ ಶಿವಕುಮಾರ್ ಮೊದಲಿಂದ ಬಂದಿದ್ದೆ ಹಾಗೆ. ಯಾಕೆಂದ್ರೆ ಮನುಷ್ಯನಿಗೆ ಒಂದು ಹಣಬಲ ಇದ್ದಂತ ಸಂದರ್ಭದಲ್ಲಿ ಸ್ವಲ್ಪ ಅಹಂಕಾರನ ಬರುತ್ತೆ. ಐ ಕ್ಯಾನ್ ಡೂ ಎನಿಥಿಂಗ್, ಐ ಕ್ಯಾನ್ ಪರ್ಚೇಸ್ ಎನಿಥಿಂಗ್. ಸೊ ಅದ್ರ ಜೊತೆಗೆ ಅವರ ಒಂದು ಕ್ಯಾರೆಕ್ಟರ್ ನಲ್ಲಿ ಆ ಗುಣ ಅದು ಇದೆ, ಅಗ್ರೆಸಿವ್ನೆಸ್ ಇದೆ. ಸೊ ಅದರಿಂದ ಅದು ಇರ್ಬೋದು. ಆದ್ರೆ ಈ ಬಾರಿ ನಾನು ಇನ್ನು ಮೇಲೆ ಇದೆ ಲಾಸ್ಟ್ ಟೈಮ್, ನಾನು ಇನ್ನು ಮೇಲೆ ನಾನು ಮುಖ್ಯಮಂತ್ರಿ ಮಾಡಿ ಅಂತ ಕೇಳಲ್ಲ ಅನ್ನೋ ಸಂದೇಶ ಕೂಡ ಕೊಟ್ಟಿದ್ದಾರೆ ಅನ್ನೋ ಮಾಹಿತಿ ಇದೆ. ನಾನು ಲಾಸ್ಟ್ ಟೈಮ್ ಕೇಳ್ತಾ ಇದ್ದೀನಿ, ಮಾಡ್ತಿರೋ ಮೂಲದ ಪ್ರಕಾರ ಸರ್ ಮೇ 20 ಟಾರ್ಗೆಟ್ ಡೆಡ್ ಲೈನ್ ಕೊಟ್ಟಿದ್ದಾರೆ. ಅದಕ್ಕೆ ಪೂರಕವಾಗಿ ಸಲೀಂ ಅಹಮದ್ ಕೂಡ ಇವತ್ತು ಹೇಳಿದ್ದಾರೆ, ಮೇ 20 ಸಂಪುಟ ವಿಸ್ತರಣೆ ಮಾಡ್ತೀರಾ ಮಾಡಲ್ವಾ ಅನ್ನೋದನ್ನ ಹೇಳಿ. ಎಸ್, ಮುಖ್ಯಮಂತ್ರಿ ಬದಲಾವಣೆ ಮಾಡಿ ಅಂತ ಕೇಳ್ತಾ ಇಲ್ಲ ಅವರು. ಸಂಪುಟ ವಿಸ್ತರಣೆ ಮಾಡ್ತೀವಿ ಅಂದ್ರೆ ಮುಖ್ಯಮಂತ್ರಿ ಬದಲಾವಣೆ ಇಲ್ಲ ಅದೇನೆ ಅಂದ್ರೆ ಅಲ್ವಾ. ಸಲೀಂ ಅಹಮದ್ ಅದನ್ನ ಕೇಳಿರೋದು ನನಗೆ ಕುತೂಹಲ ಹುಟ್ಟಿಸಿದ್ದು. ಬೇರೆ ಸಿದ್ದರಾಮಯ್ಯನ ಬಣ್ಣದ ಶಾಸಕರು ಯಾರೋ ಮಾಡಿದ್ರೆ ಅಷ್ಟು ಕುತೂಹಲ ಹುಟ್ಟಿಸಿರ್ಲಿಲ್ಲ. ಅದ್ರ ಜೊತೆಗೆ ಯು ಸಿ ದಟ್ ಏನು ಸಿದ್ದರಾಮಯ್ಯ ಮತ್ತು ಅವರ ಆಪ್ತ ಸಚಿವರ ಸಭೆ ಒಂದು ಖಾಸಗಿ ಏನು ಫ್ಲಾಟ್ ನಲ್ಲಿ ಇದರಲ್ಲಿ ನಡೀತು. ಆ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರ ಇವರೇನಿದ್ದಾರೆ ಆಪ್ತ ಸಚಿವರು ಹೇಳಿದ್ ಒಂದೇ ಮಾತು, ಈಗಲಾದ್ರೂ ಈ ಗೊಂದಲ ಬಗೆಹರಿಸಬೇಕು, ನೀವು ನೇರವಾಗಿ ಹೈಕಮಾಂಡ್ಗೆ ಹೋಗಿ ಕೇಳಿ, ನೀವು ಅಧಿಕಾರ ಹಂಚಿಕೆ ಸೂತ್ರ ಅಂದ್ಕೊಂಡು ಬದಲು ಮಾಡ್ತೀರೋ ಅಥವಾ ಸಂಪುಟ ವಿಸ್ತರಣೆಗೆ ಅವಕಾಶ ಕೊಡ್ತೀರೋ, ಇದನ್ನ ನೀವು ಸ್ಪಷ್ಟತೆಯನ್ನ ನೀವು ಪಡ್ಕೋಬೇಕು. ಈಗ ನೀವು ಸುಮ್ಮನಿದ್ರಾಗಲ್ಲ ಅಂತ ಹೇಳಿದ್ರೆ ಅದ್ರ ಮುಂದುವರೆದ ಭಾಗ ನಾನು ನಿಮ್ಗೆ ಹೇಳ್ತೀನಿ ಸರ್. ಅಲ್ಲಿ ಏನು ತೀರ್ಮಾನಕ್ಕೆ ಬಂದರು ಅಂದ್ರೆ, ಮತ್ತೇನು ಬಂತು ಅಂತ ಅಂದರೆ, ಒಂದು ವೇಳೆ ಹೈಕಮಾಂಡ್ ಮುಖ್ಯಮಂತ್ರಿಯವರನ್ನ ಬದಲಾಯಿಸಲೇಬೇಕು ಅನ್ನೋ ತೀರ್ಮಾನಕ್ಕೆ ಬಂದರೆ ಯಾವುದೇ ಕಾರಣಕ್ಕೂ ಅಹಿಂದ ವರ್ಗಗಳಲ್ಲೇ ಮತ್ತೆ ಮುಖ್ಯಮಂತ್ರಿ ಆಗಬೇಕು, ದಲಿತರಲ್ಲೇ ಮತ್ತೆ ಮುಖ್ಯಮಂತ್ರಿ ಆಗಬೇಕು ಅನ್ನೋದನ್ನು ನೆಕ್ಸ್ಟು ನಮ್ಮ ಏನಂದ್ರೆ ಬೇಡಿಕೆ ಇದು. ಅದು ಗೇಮ್ ಪ್ಲಾನ್ ಮೊದಲಿಂದ ಇತ್ತು. ಯಾವಾಗ ಸಿದ್ದರಾಮಯ್ಯ ಮತ್ತು ಡಾಕ್ಟರ್ ಪರಮೇಶ್ವರ್ ಅವರ ನಡುವೆ ಒಪ್ಪಂದ ಆಯ್ತಲ್ಲ, ಅವರ ಸಂಬಂಧ ಮೊದಲು ಸರಿ ಇರಲಿಲ್ಲ. ಹೌದು, ಯಾಕಂದ್ರೆ 2013 ಎಲೆಕ್ಷನ್ ಅದೆಲ್ಲ ಇತ್ತು. ಆದ್ರೆ ಸ್ಲೋಲಿ ಈ ಹೊಸ ಆಟವನ್ನ ಆಡಿದ್ರು. ಅಂದ್ರೆ ಈ ದಲಿತ ಕಾರ್ಡನ್ನ ನೀವು ಮೂವ್ ಮಾಡಿದ್ರೆ ಅದು 2 ಎಡ್ಜ್ಡ್ ಸೋರ್ಡ್ ಅಂತ ಕೆಲಸ ಮಾಡುತ್ತೆ. ಒಬ್ಬ ದಲಿತರನ್ನ ಮಾಡ್ತೀವಿ ಅಂತ ನಿರಾಕರಣೆ ಮಾಡುವುದು ರಾಹುಲ್ ಗಾಂಧಿಗೆ ಸಾಧ್ಯ ಆಗಲ್ಲ. ನಂತರ ಖರ್ಗೆ ಅವ್ರಿಗೆ ಹೇಳ್ಬೋದು, ನೀವು ದಲಿತರಾಗಿ ದಲಿತರ ಅವಕಾಶ ತಪ್ಪಿಸಿದ್ರಿ ಅಂತ. ಸೊ ಅದರಿಂದ ಈ ದಲಿತ ಕಾರ್ಡ್ ಇದು ಬೇರೆ ರೀತಿ ವರ್ಕ್ ಆಗತ್ತೆ ಅಂತ ಪ್ಲಾನ್ ಮಾಡಿ ಪರಮೇಶ್ವರ್ ಅವ್ರನ್ನ ಮುಂದಕ್ಕೆ ಬಿಟ್ಟಿದ್ದಾರೆ. ಸೊ ಈಗ ಅನಿವಾರ್ಯ ಸ್ಥಿತಿ ಬದಲಾವಣೆ ಪ್ರಶ್ನೆ ಬಂದಾಗ ಆಗ ಸಿದ್ದರಾಮಯ್ಯ ಬೆಂಬಲಿಗರು ಏನಿದ್ದಾರೆ, ಅಹಿಂದ ಗ್ರೂಪ್ ಏನಿದೆ, ಇವರೆಲ್ಲ ಮೋಸ್ಟ್ ಪ್ರಾಬಬ್ಲಿ ಡಾಕ್ಟರ್ ಪರಮೇಶ್ವರ್ ಅವ್ರನ್ನ ಮುಂದಿಡೋ ಚಾನ್ಸಸ್ ಅಲ್ಲ. ಈಗ ಸಿದ್ದರಾಮಯ್ಯ ಬಣದ ಶಾಸಕರದ ಮತ್ತೊಂದು ವಾದ ಏನಿದೆ ಅಂದ್ರೆ ಸರ್, ಒಂದ್ ವೇಳೆ ಮುಖ್ಯಮಂತ್ರಿ ಸೀಟನ್ನ ಬಿಟ್ಟುಕೊಡಿ ಅಂದ್ರೆ ನಮ್ಮ ದಾರಿಯನ್ನ ನಾವು ನೋಡ್ಕೊಳ್ತೀವಿ ಅನ್ನುವಂತ ಮಾತುಗಳು ಕೂಡ ಬಂದಿದೆ ಅನ್ನೋ. ಅದು ಅಗ್ರೆಸಿವ್ ಅವರಿದ್ದೇ ಇರ್ತಾರೆ. ಅದು ಹೇಗಾಗತ್ತೆ ಅದು ಅವತ್ತಿನ ವಾಸ್ತವ ಸ್ಥಿತಿಯ ಮೇಲೆ ತೀರ್ಮಾನ ಆಗುತ್ತೆ. ಕೆಲವರು ಕಟ್ಟಾಭಿಮಾನಿಗಳು ದಾರಿ ನೋಡ್ಕೋತಾರೆ, ಏನ್ ಮಾಡ್ತಾರೆ, ಇದೆಲ್ಲ ಹೇಳ್ತಿರ್ತಾರೆ. ಅದು ಮಟೀರಿಯಲೈಸ್ ಆಗತ್ತೆ ಅಂತ ಹೇಳಕ್ಕಾಗಲ್ಲ ರಾಜಕಾರಣದಲ್ಲಿ. ಆದ್ರೆ ಇವರ ಗೇಮ್ ಪ್ಲಾನ್ ನಲ್ಲಿ ಏನು ಉಪಮುಖ್ಯಮಂತ್ರಿಗಳು ಡಿ ಕೆ ಶಿವಕುಮಾರ್ ಪರ್ಯಾಯವಾಗಿ ಇನ್ನೊಂದು ಕ್ಯಾಂಡಿಡೇಟ್ ಅನ್ನ ಬಲಪಡಿಸ್ತಾರೆ. ಸೊ ಅನಿವಾರ್ಯ ಸ್ಥಿತಿ ಬಂದ್ರೆ ಇವ್ರ ಪ್ಲಾನ್ ಏನು ಅಂದ್ರೆ ಶಾಸಕಾಂಗ ಪಕ್ಷದ ಸಭೆಯಲ್ಲಿ ನೋಡೋಣ ಯಾರು ಬೆಂಬಲ ಇದೆ ಅಂತ. ಹಂಗಾದ್ರೆ ಈಗ ನೀವು ಹೇಳೋ ಪ್ರಕಾರ ಈಗ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್, ಸಿದ್ದರಾಮಯ್ಯ ಅಹಿಂದ ನಾಯಕ, ಧೀಮಂತ ನಾಯಕ, ಡಿ ಕೆ ಶಿವಕುಮಾರ್ ಸಂಘಟನಾ ಚತುರ, ಇವರಿಬ್ಬರ ಮಧ್ಯದ ಜಗಳದಲ್ಲಿ ಮೂರನೇವರು
ಡಾಕ್ಟರ್ ಪರಮೇಶ್ವರನವರು ಲಾಭ ಮಾಡ್ಕೊಂಡು ಹೊರಟ್ಬಿಡ್ತಾರೆ ಆ ಚಾನ್ಸಸ್ ಇದೆ. ಹ್ಮ್. ಅಂದ್ರೆ ಇಂಥ ಸಿಚುವೇಶನ್ ಸಿದ್ದರಾಮಯ್ಯ ಮತ್ತು ಅವ್ರ ಗುಂಪಿನವರು ಹ್ಮ್. ಇನ್ನೊಂದು ಅಭ್ಯರ್ಥಿ ಎಮರ್ಜ್ ಆಗುವಂಗ್ ಮಾಡ್ತಾರೆ. ಹ್ಮ್. ಮತ್ತು ಆ ಬೆಂಬಲ ಏನಿದೆ ಸ್ಟಿಲ್ ವಾಟ್ ದೇ ಬಿಲೀವ್ ಸಿದ್ದರಾಮಯ್ಯ ಗುಂಪುರವರು ಅಂದ್ರೆ ಹ್ಮ್. ಶಾಸಕಾಂಗ ಪಕ್ಷದಲ್ಲಿ ಡಿ ಕೆ ಶಿವಕುಮಾರ್ಗೆ ಬಹುಮತ ಇಲ್ಲ. ಓಕೆ, ಇಷ್ಟು ದಿನ ಡಿ ಕೆ ಶಿವಕುಮಾರ್ ದೆಹಲಿಗೆ ಹೋದ್ರು ಕೂಡ ಒಂದು ಸರಿಸುಮಾರು ಈ ಅಧಿಕಾರ ಹಸ್ತಾಂತರದ ಚರ್ಚೆಗಳು ಏಪ್ರಿಲ್, ಮೇ, ಜೂನ್, ಆಗಸ್ಟ್ನಿಂದ ತೀವ್ರ ಚರ್ಚೆಗೆ ಗ್ರಾಸ ಆಯಿತು. ಯಾವಾಗ ರಾಜಣ್ಣ ಆಗಸ್ಟ್ ಕ್ರಾಂತಿ ಅಂತ ಏನು ಶುರು ಮಾಡಿದ್ರು ಅಲ್ಲಿಂದ ಇಲ್ಲಿಂದ ಒಂದು 6-8 ತಿಂಗಳಲ್ಲಿ ಸರ್ ಡಿ ಕೆ ಶಿವಕುಮಾರ್ ಏನೂ ಇಲ್ಲ ಅಂದ್ರೆ ಕನಿಷ್ಠ ಒಂದು 20 ಬಾರಿ ದೆಹಲಿಗೆ ಹೋಗಿದ್ದಾರೆ. 20 ಬಾರಿ ಹೋಗೋದ್ರಲ್ಲಿ ಒಂದು 13-14 ಬಾರಿ ಅವರಿಗೆ ರಾಹುಲ್ ಗಾಂಧಿ ಅಥವಾ ಹೈಕಮಾಂಡ್ ಭೇಟಿ ಮಾಡ್ಲಿಕ್ಕೆ ಸಾಧ್ಯನೇ ಆಗಿಲ್ಲ. ಸುಮ್ಮನೆ ಬರಿಗೈಲಿ ವಾಪಸ್ ಬಂದಿದ್ದಾರೆ. ನಿನ್ನೆ ಕೂಡ ಅವ್ರು ನಾನು ಗಾಳಿ ಕುಡಿಯೋಕೆ ಹೋಗಿಲ್ಲ, ನಾನು ರಾಜಕಾರಣ ಮಾಡೋಕ್ಕೆ ಬಂದಿದ್ದೀನಿ ಅಂತಾರೆ. ಕರ್ನಾಟಕದಲ್ಲಿ ಈ ಸಿದ್ದರಾಮಯ್ಯನವರು ಬಣದ ಈ ರಾಜಕೀಯ ಬೆಳವಣಿಗೆಗಳನ್ನು ನೋಡಿದ್ರೆ ಡಿ ಕೆ ಶಿವಕುಮಾರ್ ಗಾಳಿ ಕುಡ್ಕೊಂಡು ಹಂಗೆ ಇರ್ಬೇಕು ಅನ್ನೋ ಥರದ್ದು ಆ ಚಾನ್ಸ್ ಯಾಕೆಂದ್ರೆ ಅದು ಹೆಂಗ್ ಡಿಪೆಂಡ್ ಆಗುತ್ತೆ ಸರ್ ಅಂದ್ರೆ ಈಗೇನೋ 5 ರಾಜ್ಯಗಳ ಚುನಾವಣೆ ಆಗಿದೆ. ಇಲ್ಲಿ ಕಾಂಗ್ರೆಸ್ ಪರ್ಫಾರ್ಮೆನ್ಸ್ ಬಹಳ ಅತ್ಯುತ್ತಮವಾಗಿದ್ದು ಹೈಕಮಾಂಡ್ ಪ್ರಬಲವಾದರೆ ಶಕ್ತಿಯುತವಾದರೆ ಆಗ ಡಿ ಕೆ ಶಿವಕುಮಾರ್ ಮಾಡುವ ಬಗ್ಗೆ ಹೈಕಮಾಂಡ್ ಯೋಚನೆ ಮಾಡಬಹುದು. ದುರ್ಬಲ ಆದ ಸಂದರ್ಭದಲ್ಲಿ ಅವಾಗ ಆಗಲ್ಲ. ಯಾಕಂದ್ರೆ ಆವಾಗ ಸಿದ್ದರಾಮಯ್ಯ ಗುಂಪು ಏನು ಕೂತ್ಕೊತಾ ಇದ್ರೆ ಶಾಸಕ ಪಕ್ಷ ಸಭೆ ನಡೆಸ್ರಿ, ಯಾರಿಗೆ ಮೆಜಾರಿಟಿ ಇದೆ ಮಾಡಿ. ಅಂದ್ರೆ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗುವುದಕ್ಕೆ ಶಾಸಕರ ಬಲಕ್ಕಿಂತ ಹೈಕಮಾಂಡ್ ಆಶೀರ್ವಾದ ಒಂದೇ ಅವರಿಗೆ ಉಳಿದು. ಹೈಕಮಾಂಡ್ ಆಶೀರ್ವಾದ ಮಾಡುವಷ್ಟು ಶಕ್ತಿ ಇದೆಯಾ? ಈಗ ದೇವರು ಆಶೀರ್ವಾದ ಮಾಡ್ಬೇಕಾದ್ರೆ ದೇವ್ರಿಗೆ ಶಕ್ತಿ ಇರ್ಬೇಕಲ್ಲ. ದೇವ್ರ ದುರ್ಬಲ ಆಗ್ಬಿಟ್ರೆ ಆಶೀರ್ವಾದ ಮಾಡಕ್ಕಾಗಲ್ಲ, ವರ ಕೊಡಕ್ಕಾಗಲ್ಲ. ವರ ಕೊಡಬೇಕಾದ್ರೆ ಅವ್ರಿಗೆ ವರ ಕೊಡೋನಿಗೆ ಶಕ್ತಿ ಇರಬೇಕು. ಈಗ ಕಾಂಗ್ರೆಸ್ ಹೈಕಮಾಂಡ್ಗೆ ಈ ವರ ಕೊಡುವ ಶಕ್ತಿ ಬರುತ್ತೋ ಇಲ್ವೋ ಅನ್ನೋದು ಈ ಪಂಚರಾಜ್ಯ ಚುನಾವಣಾ ಫಲಿತಾಂಶ ಡಿಸೈಡ್ ಮಾಡುತ್ತೆ. ಅಂದ್ರೆ ಒಂದೊಮ್ಮೆ ಕೇರಳದಲ್ಲೂ ಗೆದ್ರು, ಅಸ್ಸಾಂನಲ್ಲೂ ಗೆದ್ರು, ಹಾಗಾದ್ರೆ ಅವಾಗ ಡಿ ಕೆ ಶಿವಕುಮಾರ್ ಚಾನ್ಸಸ್ ಜಾಸ್ತಿ ಆಗುತ್ತೆ. ಒಂದೊಮ್ಮೆ ಬರೇ ಕೇರಳದಲ್ಲಿ ಗೆದ್ದು ಅಸ್ಸಾಂದಲ್ಲಿ ಗೆಲ್ಲದೆ ಇದ್ರೆ, ಇನ್ನೇನೋ ಆಗದೆ ಇದ್ರೆ ಮತ್ತೆ ಕಾಂಗ್ರೆಸ್ ಹೈಕಮಾಂಡ್ ದುರ್ಬಲರಾಗಿರುತ್ತೆ. ಅವಾಗ ಅವ್ರಿಗೆ ವರ ಕೊಡೋ ಶಕ್ತಿ ಇಲ್ಲ. ಇವ್ರಿಗೆ ವರ ಬೇಕಾಗಿದೆ. ಇಬ್ರಲ್ಲಿ ಏನಿದೆ ಸರ್, ಯಾರೇ ಹೇಳಿ ಏನೇ ಹೇಳಿ ಬಿಟ್ಕೊಡಲ್ಲ ಅಂತ ಸಿದ್ದರಾಮಯ್ಯನವ್ರು ಹೇಳ್ತಿದ್ದಾರೆ, ಇಲ್ಲ ಬಿಟ್ಟು ಕೊಡ್ಲೇಬೇಕಂತ ಇವರಿದ್ದಾರೆ. ಇವರಿಬ್ಬರ ಮಧ್ಯದ ಈ ಗುದ್ದಾಟ ಕಾದಾಟ ಇದೆಯಲ್ಲ ಸರ್, ನೆಕ್ಸ್ಟ್ ಯಾವ ಹಂತಕ್ಕೆ ಹೋಗ್ಬೋದು ಸರ್? ಸೊ ಈಗಲೇ ಕಾಂಗ್ರೆಸ್ ತನ್ನ ಇಮೇಜ್ ಅನ್ನ ಕಳ್ಕೊತಾ ಇದೆ. ಒಡೆದ ಮನೆಯಾಗಿದೆ, ಒಡೆದಾಗಿದೆ. ಜನ ಚೀತು ಅಂತಾರೆ ಯಾವತ್ತೂ ಕೂಡ. ನೀವು ಇಡೀ ಕರ್ನಾಟಕ ರಾಜಕೀಯ ಇತಿಹಾಸ ನೋಡಿ, ಯಾವಾಗ ಯಾವ ಸಂದರ್ಭದಲ್ಲಿ ಪಕ್ಷದ ಒಳಗಡೆ ಇಂಥ ಭಿನ್ನಮತ ಬಂತು, ಆ ಪಕ್ಷ ಮುಳುಗೋಗಿದೆ. ಕಾಂಗ್ರೆಸ್ ಹಲವು ಬಾರಿ ಆಗಿದೆ, ಬಿಜೆಪಿ ಆಗಿದೆ, JDS ಆಗಿದೆ, ಜನತಾ ಪರಿವಾರ ಆಗಿದೆ. ಸೊ ಈ ರಸ್ತೆ ಜಗಳ ಆದ ತಕ್ಷಣ ಜನರಲ್ಲಿ ಆ ಸರ್ಕಾರದ ಬಗ್ಗೆ, ಆ ಪಕ್ಷದ ಬಗ್ಗೆ ಒಂದು ತಿರಸ್ಕಾರ ಹುಡ್ತಾ ಹೋಗುತ್ತೆ. ಅದು ಇತಿಹಾಸ. ನೀವು 50s ಇಂದ ನೋಡ್ತಾ ಬರ್ಬೋದು. ನೀವು ಇಡೀ ರಾಜಕಾರಣದಲ್ಲಿ ಅಷ್ಟೇ ಯಾಕೆ ಸರ್, ಕಳೆದ ಬಾರಿ ಬೊಮ್ಮಾಯಿ ಸರ್ಕಾರದ ವಿರುದ್ಧ ಭ್ರಮ ನಿರಸನಗೊಂಡೇ ಅಲ್ವಾ ಕಾಂಗ್ರೆಸ್ 35 ಜನರು? ಹೌದು, ಎಲ್ಲದಾಗೆ ವೀರೇಂದ್ರ ಪಾಟೀಲ್ ಬದಲಾವಣೆ ಆದ್ದು, ರಾಮಕೃಷ್ಣ ಹೆಗಡೆ ದೇವೇಗೌಡ ಜಗಳ ಮಾಡ್ಕೊಂಡಿದ್ದು. ಅದರಿಂದ ಇದು ಕಾಂಗ್ರೆಸ್ಗೆ ಇದು ಪಾಸಿಟಿವ್ ಅಂಶ ಅಲ್ಲ. ಇವ್ರು ಒಂದು ಆಗದೆ ಇದ್ರೆ ಈಗಲೇ ಚೀತು ಅಂತಿದ್ದಾರೆ, ಕಾಂಗ್ರೆಸ್ ಹೀನಾಯ ಸ್ಥಿತಿಗೆ ಹೋಗುತ್ತೆ. ಹಾಗಾದ್ರೆ ಸರ್, ಈಗಿನ ರಾಜಕೀಯ ಬೆಳವಣಿಗೆಗಳ ಆಧಾರದ ಮೇಲೆ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗುವ ಪ್ರತಿಶತ ಸಾಧ್ಯತೆ ಎಷ್ಟಿರ್ಬೋದು? ಅದು ನಾನು ಹೇಳ್ತೇನೆ, ಅದು ಈ ಇಲೆಕ್ಷನ್ ಫಲಿತಾಂಶದ ಮೇಲೆ ಡಿಪೆಂಡ್ ಆಗಿದೆ. ಯಾಕಂದ್ರೆ ಅವರ ಶಾಸಕರ ಕಾಲಕ್ಕೆ ತಕ್ಕಂತೆ ಈಗ ಸಂದರ್ಭದಲ್ಲಿ ಅವ್ರಿಗೆ ಚಾನ್ಸಸ್ ಕಡಿಮೆ. ಎಷ್ಟು ಪರ್ಸೆಂಟ್ ಅನ್ಸುತ್ತೆ? ಪರ್ಸೆಂಟ್ ಹೇಳಕ್ಕಾಗಲ್ಲ. ಯಾಕೆ ಕಡಿಮೆ ಅಂತ 50-50 ಇದೆಯಾ ಸರ್? 50-50 ಇಲ್ಲ. ಅವ್ರಿಗೆ ಶಾಸಕಾಂಗ ಪಕ್ಷದಲ್ಲಿ ಅವರಿಗೆ ಈಗಲೂ ಕೂಡ ಮೆಜಾರಿಟಿ ಇಲ್ಲ ಅಲ್ವಾ? ಅವ್ರಿಗೆ ಇರುವುದು ಅಂತಂದ್ರೆ ಹೈಕಮಾಂಡ್ನ ಶಕ್ತಿ ಮಾತ್ರ. ಹೈಕಮಾಂಡ್ ಕೊಡುವ ವರ ಅಂತ ನಿಮ್ಗೆ ಹೇಳಿದೆ, ಅದು ಕೊಟ್ರೆ ಅವರಾಗ್ತಾರೆ. ಆದರೆ ಸಿದ್ದರಾಮಯ್ಯನವ್ರ ಗುಂಪು ಸುಮ್ಮನೆ ಕೂತ್ಕೊಳ್ಳಲ್ಲ. ಅಲ್ಲ, ವರ ಕೇಳೋ ಭಕ್ತರ ಭಾವನೆಗಳು, ಭಕ್ತರ ಭಾಷೆ ಯಾವ ತರ ಇರುತ್ತೆ ಸರ್? ಅದು ಕೇಳುವವರ ರೀತಿ. ನೀವು ಅದು ಬೇಡಿಕೆಯನ್ನ, ಆಗ್ರಹವನ, ಒತ್ತಾಯವ, ಬೆದರಿಕೆಯ, ಈಗ ವರ ಕೇಳೋ ತರ ಏನ್ ಮಾತಾಡ್ತಾ ಇಲ್ಲ ಡಿ ಕೆ ಶಿವಕುಮಾರ್. ಇದೆಲ್ಲ ಸೇರ್ಕೊಂಡಿರ್ಬೋದು, ಇದೆಲ್ಲ ಸೇರ್ಕೊಂಡಿರ್ಬೋದು. ಆದ್ರೆ ಅಂತ ಸ್ಥಿತಿ ಬಂದ್ರೆ ಸಿದ್ದರಾಮಯ್ಯನವರ ಗುಂಪಿನವರು ಇವತ್ತು ನಿಮ್ಗೆ ಹೇಳ್ತೀನಿ, ಶಾಸಕಾಂಗ ಪಕ್ಷದಲ್ಲಿ ಯಾರಿಗೆ ಬೆಂಬಲ ಇದೆಯೋ ಅವ್ರು ಮಾಡಿ ಅಂತಾರೆ. ದೇ ವಿಲ್ ಟೆಲ್. ಆ ಮನಸ್ಥಿತಿಯಲ್ಲಿ ಇದ್ದಾರೆ, ಅದನ್ನ ಈಸಿಯಾಗಿ ಬಿಟ್ಕೊಡಲ್ಲ ಅವರು. ಆ ಮೂಲಕ ಡಿ ಕೆ ಅವರು ಮುಖ್ಯಮಂತ್ರಿ ಆಗುವ ಚಾನ್ಸಸ್ ಏನಿದೆಯಲ್ಲ ಅದನ್ನ ಕರ್ಟೈಲ್ ಮಾಡೋದಕ್ಕೆ ದೇ ವಿಲ್ ಟ್ರೈ. ಇಬ್ಬರು ವಿಚಾರನೂ ಇಟ್ಕೊಂಡ್ರೆ ಕೊನೆಯದಾಗ ನಾನು ಕೇಳ್ತೀನಿ, ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಯಾರಿಗಾದ್ರೂ ವ್ಯತಿರಿಕ್ತ ತೀರ್ಮಾನ ಅಂತ ಬಂದು ಯಾರಾದ್ರೂ ಪಾರ್ಟಿನಿಂದ ಹೊರಗೆ ಹೋಗೋ ತೀರ್ಮಾನ ಮಾಡ್ತಾರೆ ಅಂದ್ರೆ ಇಬ್ಬರಲ್ಲಿ ಯಾರು ಆ ತೀರ್ಮಾನ ಮಾಡ್ಬೋದು? ನನಗನ್ಸುತ್ತೆ ಸಿದ್ದರಾಮಯ್ಯ ಅವರ ರಾಜಕೀಯ ಬದುಕಿನ ಕೊನೆಯ ಇನ್ನಿಂಗ್ಸ್ ಇದು. ಅವ್ರಿಗೆ ಆ ಶಕ್ತಿ ಇದೆಯೋ ಇಲ್ಲ ಗೊತ್ತಿಲ್ಲ ನನಗೆ. ಅವ್ರ ಮನಸ್ಥಿತಿ ಹೇಗಿದೆ ಗೊತ್ತಿಲ್ಲ. ಈಗ ಮೌನವಾಗಿದ್ದಾರೆ ಅವರೀಗ. ಯಾಕೆ ಮೌನವಾಗಿದ್ದಾರೆ? ಮೌನದ ಹಿಂದೆ ಹಲವು ರೀತಿಯ ಅರ್ಥಗಳಿರ್ತವೆ, ಹಲವು ರೀತಿಯ ಮೂಗಳಿರ್ತವೆ. ಆದ್ರಿಂದ ಅವರು ಅದು ಗೊತ್ತಾಗಲ್ಲ, ಅವರಿಗೆ ಮಾತು ಬೆಳ್ಳಿ ಮೌನ ಗೊತ್ತಾಗಲ್ಲ. ಇನ್ನು ಡಿ ಕೆ ಶಿವಕುಮಾರ್ ಸಮಸ್ಯೆ ಇರೋದೇನಿದೆ,
ಅವರು ಆಗೋದಿದ್ರೆ ಕಾಂಗ್ರೆಸ್ನಲ್ಲೇ ಆಗಬೇಕು. ಅವರು ಪಕ್ಷವನ್ನು ಒಡೆದು ಹೋಗಿ ಬಿ ಜೆ ಪಿ ಜೊತೆ ಸೇರಿ ಮಾಡುವಂತಹ ಶಕ್ತಿ ಆಗಲಿ ಸಾಮರ್ಥ್ಯ ಆಗಲಿ ಅವ್ರು ಅಟ್ ಪ್ರೆಸೆಂಟ್ ಇಲ್ಲ. ಓಕೆ, ಹಾಗಾದ್ರೆ ಸರ್ 2026 ಕರ್ನಾಟಕದ ಶಿಂದೆ ಡಿ ಕೆ ಶಿವಕುಮಾರ್ ಆಗ್ತಾರ, ಸತೀಶ್ ಜಾರಕಿಹೊಳಿ ಆಗ್ತಾರೆ? ನಾನು ಒಂದು ಮಾತು ಹೇಳ್ತೀನಿ, ನಾನು ಅವರಿಬ್ಬರು ಆಗಲ್ಲ ಅಂತೀನಿ. ನಥಿಂಗ್ ವಿಲ್ ಹ್ಯಾಪನ್. ನನಗನ್ಸುವ ಹಾಗೆ ಕಾಂಗ್ರೆಸ್ ಒಂದು ಪ್ಯಾಚಪ್ ಮಾಡುವ ಸ್ಥಿತಿಗೆ ಬಂದರೆ ಆವಾಗ ಮೂರನೇ ಒಬ್ಬ ನಾಯಕರು ಎಮರ್ಜ್ ಆಗುವ ಚಾನ್ಸಸ್ ನನಗೆ ಜಾಸ್ತಿ ಕಾಣುತ್ತೆ. ಅದು ಸತೀಶು ಅಲ್ದಿರ್ಬೋದು, ಇವರು ಅಲ್ದಿರ್ಬೋದು. ಸೊ ಆವಾಗ ಬಹುಮಟ್ಟಿಗೆ ಫಸ್ಟ್ ಅವರ ಪ್ರಿಫರೆನ್ಸ್ ದಲಿತ್ ಇರುತ್ತೆ. ಅದಿಲ್ಲ ಅಂದರೆ ಸೆಕೆಂಡ್ ಚಾನ್ಸ್ ಸತೀಶ್ ಜಾರಕಿಹೊಳಿ. ಎಸ್ ಸರ್, ಥ್ಯಾಂಕ್ ಯು ಸರ್ ಇಷ್ಟೊತ್ತು ಭಾಗವಹಿಸಿ ಮಾತಾಡೋಕ್ಕೆ. ನೋಡಿದ್ರಲ್ಲ ವೀಕ್ಷಕರೇ, ಇದು ಕರ್ನಾಟಕದ ಮುಖ್ಯಮಂತ್ರಿ ಬದಲಾವಣೆ ವಿಚಾರದಲ್ಲಿ ನಡೀತಾ ಇರುವಂಥ ಪ್ರಮುಖ ಘಟನಾವಳಿಗಳು, ಬೆಳವಣಿಗೆಗಳನ್ನು ಖ್ಯಾತ ಪತ್ರಕರ್ತರು, ಫೋಕಸ್ ಟಿವಿ ಎಡಿಟೋರಿಯಲ್ ಡೈರೆಕ್ಟರ್ ಶಶಿಧರ್ ಭಟ್ ಅವರು ತಮ್ಮದೇ ಆದ ಶೈಲಿಯಲ್ಲಿ ವಿವರಿಸಿದರು. ಇದಾಗಿತ್ತು ಇವತ್ತಿನ ವಿಶೇಷ ಸಂವಾದ. ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ. ಈಗ ಸಿದ್ದರಾಮಯ್ಯನವರ ಬೀಳ್ಕೊಡುಗೆ ಸಮಾರಂಭಕ್ಕೆ ಏನಾದರೂ ಮುಹೂರ್ತ ಟೈಮ್ ಫಿಕ್ಸ್ ಆಗಿದೆಯಾ? ನೀವು ಇಡೀ ಕರ್ನಾಟಕದ ರಾಜಕೀಯ ಇತಿಹಾಸ ನೋಡಿ, ಯಾವಾಗ ಯಾವ ಸಂದರ್ಭದಲ್ಲಿ ಪಕ್ಷದ ಒಳಗಡೆ ಇಂಥ ಭಿನ್ನಮತ ಬಂತು, ಆ ಪಕ್ಷ ಮುಳುಗೋಗಿದೆ. ಕಾಂಗ್ರೆಸ್ ಹಲವು ಬಾರಿ ಆಗಿದೆ, ಬಿಜೆಪಿ ಆಗಿದೆ, JDS ಆಗಿದೆ, ಜನತಾ ಪರಿವಾರ ಆಗಿದೆ. ಒಂದು ವೇಳೆ ಹೈಕಮಾಂಡ್ ಮುಖ್ಯಮಂತ್ರಿಯವರನ್ನ ಬದಲಾಯಿಸಲೇಬೇಕು ಅನ್ನೋ ತೀರ್ಮಾನಕ್ಕೆ ಬಂದ್ರೆ ಯಾವುದೇ ಕಾರಣಕ್ಕೂ ಅಹಿಂದ ವರ್ಗಗಳಲ್ಲೇ ಮತ್ತೆ ಮುಖ್ಯಮಂತ್ರಿ ಆಗಬೇಕು. ಆದರೆ ಈ ಬಾರಿ ನಾನು ಇನ್ನು ಮೇಲೆ ಇದೆ ಲಾಸ್ಟ್ ಟೈಮ್, ನಾನು ಇನ್ನು ಮೇಲೆ ನಾನು ಮುಖ್ಯಮಂತ್ರಿ ಮಾಡಿ ಅಂತ ಕೇಳಲ್ಲ ಅನ್ನೋ ಸಂದೇಶ ಕೂಡ ಕೊಟ್ಟಿದ್ದಾರೆ ಅನ್ನೋ ಮಾಹಿತಿ ಇದೆ. ಇಲ್ಲ ಸರ್, ಈಗ ಅವರಿಗೆ ನೀವು ಹೇಳಿದ್ರಿ ಗೌರವಯುತವಾದ ಬೀಳ್ಕೊಡುಗೆ ಸಿದ್ದರಾಮಯ್ಯನವ್ರಿಗೆ ಕೊಡಬೇಕು ಅನ್ನೋದಾದ್ರೆ, ಗೌರವಯುತ ಅಂದ್ರೆ ಏನು? ಅವ್ರನ್ನ ಮೋದಿ ವರ್ಸಸ್ ಸಿದ್ದರಾಮಯ್ಯ ಅನ್ನೋ ಲೆವೆಲ್ಗೆ ಏನಾದರೂ ಬೆಳೆಸಕ್ಕಾಗತ್ತೆ? ಸಿದ್ದರಾಮಯ್ಯನವ್ರ ಬಗ್ಗೆ ಹಿಂಗೆ ಮಾತಾಡೋರು ಇವರು ನಾಳೆ ಸಚಿವರುಗಳೆಲ್ಲ ಯಾವ ಲೆಕ್ಕ ಇವರಿಗೆ? ಇಲ್ಲಿಂದ ಒಂದು 6-8 ತಿಂಗಳಲ್ಲಿ ಸರ್ ಡಿ ಕೆ ಶಿವಕುಮಾರ್ ಏನೂ ಇಲ್ಲ ಅಂದ್ರೆ ಕನಿಷ್ಠ ಒಂದು 20 ಬಾರಿ ದೆಹಲಿಗೆ ಹೋಗಿದ್ದಾರೆ. 20 ಬಾರಿ ಹೋಗೋದ್ರಲ್ಲಿ ಒಂದು 13-14 ಬಾರಿ ಅವರಿಗೆ ರಾಹುಲ್ ಗಾಂಧಿ ಅಥವಾ ಹೈಕಮಾಂಡ್ ಭೇಟಿ ಮಾಡ್ಲಿಕ್ಕೆ ಸಾಧ್ಯನೇ ಆಗಿಲ್ಲ. ನಿನ್ನೆ ಕೂಡ ಅವ್ರು ನಾನು ಗಾಳಿ ಕುಡಿಯೋಕೆ ಹೋಗಿಲ್ಲ, ನಾನು ರಾಜಕಾರಣ ಮಾಡಕ್ಕೆ ಬಂದಿದ್ದೀನಿ ಅಂತಾರೆ. ಸ್ಟಿಲ್ ವಾಟ್ ದೇ ಬಿಲೀವ್ ಸಿದ್ದರಾಮಯ್ಯ ಗುಂಪ್ರವರು ಅಂದರೆ ಶಾಸಕಾಂಗ ಪಕ್ಷದಲ್ಲಿ ಡಿ ಕೆ ಶಿವಕುಮಾರ್ಗೆ ಬಹುಮತ ಇಲ್ಲ. ಹಾಗಾದ್ರೆ ಸರ್, ಈಗಿನ ರಾಜಕೀಯ ಬೆಳವಣಿಗೆಗಳ ಆಧಾರದ ಮೇಲೆ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗುವ ಪ್ರತಿಶತ ಸಾಧ್ಯತೆ ಎಷ್ಟು? ನಾನು ಒಂದು ಮಾತು ಹೇಳ್ತೀನಿ, ನಾನು ಅವರಿಬ್ಬರು ಆಗಲ್ಲ ಅಂತ.